ರಾಜ್ಯ ಮತ್ತು ಕೇಂದ್ರ ಉನ್ನತ ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಕೇಂದ್ರ ಉನ್ನತ ಶಿಕ್ಷಣ ಸಚಿವರ ತವರಲ್ಲೇ ಇಂತಹ ದೌರ್ಜನ್ಯ ನಡೀತಾ ಇದೆಯಾ? ಕಲಬುರಗಿ ಕೇಂದ್ರೀಯ ವಿವಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಲೈಂಗಿಕ ಕಿರುಕುಳ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣಾದ್ಲ ಅಂತ ಪ್ರಶ್ನೆ ಕಾಡ್ತಾ ಇದೆ. ಆಳಂದ ತಾಲೂಕಿನ ಕಡಗಂಚಿಯಲ್ಲಿರುವ ಕರ್ನಾಟಕ ಕೇಂದ್ರೀಯ ವಿವಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ 5th ಸೆಮಿಸ್ಟರ್ನ ವಿದ್ಯಾರ್ಥಿನಿ ಓದ್ತಾ ಇದ್ಲು, ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 21 ವರ್ಷದ ಒಡಿಶಾ ಮೂಲದ ವಿದ್ಯಾರ್ಥಿನಿ ಜಯಶ್ರೀ ನಾಯಕ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟು ಆ ಹಾಸ್ಟೆಲ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಒಡಿಶಾ ಮೂಲದ ಆಕೆ 21 ವರ್ಷ. ಈಕೆಗೆ ಕಲಬುರಗಿಯ ಒಂದು ವಿವಿಯಲ್ಲಿ ಹಾಸ್ಟೆಲ್ನಲ್ಲಿದ್ದು ಓದ್ಕೊಳ್ತಾ ಇದ್ದಂತಹ ಹೆಣ್ಣುಮಗಳು ಯಾಕೆ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದು ಕುತೂಹಲ ಮತ್ತು ಪ್ರಶ್ನೆಯಾಗಿದೆ. ಇದರ ಮುಂದುವರೆದ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಸ್ಯಾಡ್ ಪಾರ್ಟ್ ಏನು ಅಂತಲೂ ಹೇಳ್ಬಿಡ್ತೀನಿ ನಾನು. ಆಕೆಯ ಬರ್ತ್ಡೇ ದಿನವೇ ಆತ್ಮಹತ್ಯೆಗೆ ಆಕೆ ಶರಣಾಗಿದ್ದಾಳೆ. ಕಾರಣ ಮೇಲ್ನೋಟಕ್ಕೆ ಈಗ ಲೈಂಗಿಕ ದೌರ್ಜನ್ಯ ಅಂತ ಹೇಳಲಾಗ್ತಾ ಇದೆ. ಆಳಂದ ತಾಲೂಕಿನ ಕಡಗಂಚಿಯಲ್ಲಿರುವಂತಹ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಆಕೆಯ ಸಾವಿಗೆ ಕಾರಣ ಏನು ಅಂದರೆ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. 21 ವರ್ಷ, ಈಗ 5th ಸೆಮಿಸ್ಟರ್, ಇನ್ನೊಂದು ಸೆಮಿಸ್ಟರ್ ಓದ್ಬಿಟ್ಟಿದ್ರೆ ಮುಗಿತಾ ಇತ್ತು ಎಲ್ಲವೂ. 6th ಕಂಪ್ಲೀಟ್ ಮಾಡಿಕೊಂಡು ಹೊರಗೆ ಬಂದು ತನ್ನದೇ ಆದಂತಹ ಕಾಲ್ ಮೇಲೆ ನಿಂತ್ಕೊಂಡು ಕೆಲಸ ಹುಡ್ಕೊಂಡು ಮಾಡಬೇಕಾಗಿದ್ದಂತಹ ಹೆಣ್ಮಗಳು, ಒಡಿಶಾ ಮೂಲದವಳು. ಬಟ್ ಈಗ ಹೆಣವಾಗಿ ಹೋಗಿದ್ದಾಳೆ. ಕಾರಣ ಏನು ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇಲ್ಲ. ಬಟ್ ಮೇಲ್ನೋಟಕ್ಕೆ ಲೈಂಗಿಕ ದೌರ್ಜನ್ಯ ಅಂತ ಇದ್ದಾರೆ. ಆಳಂದ ತಾಲೂಕಿನ ಕಡಗಂಚಿಯಲ್ಲಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಈಕೆ ಓದ್ತಾ ಇದ್ಲು. ಈಗ ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದಾಳೆ.